ಡಿಸೆಂಬರ್ 22ನೇ ತಾರೀಕಿಗೆ ಕರ್ನಾಟಕ ರಾಜ್ಯದಲ್ಲಿ 25 ವರ್ಷಗಳು ಕರ್ನಾಟಕ ಪ್ರದೇಶ ಜನತಾದಳ ಏನು ಪೂರೈಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಎರಡು ವಿಚಾರಗಳನ್ನು ಇಟ್ಕೊಂಡಿದ್ದೀವಿ. ಒಂದು, ಇಡೀ ಕರ್ನಾಟಕದಲ್ಲಿ ಬೆಳ್ಳಿ ಹಬ್ಬದ ಸಂಭ್ರಮ ಮಾಡಬೇಕು ಅನ್ನುವಂಥ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ. ಎರಡನೇದು, 9 ಸಮಾವೇಶಗಳನ್ನು ಮಾಡಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ. ಮೊದಲನೇದು ಹಾಸನದಲ್ಲಿ ಮಾಡಿದ್ದೀವಿ, ಎರಡನೇದು ಬಿಜಾಪುರದಲ್ಲಿ ಮಾಡಿದ್ದೀವಿ, ಮೂರನೇದು ಬೆಂಗಳೂರು ಮಹಾನಗರದಲ್ಲಿ ಮಾಡ್ತಾಯಿದ್ದೀವಿ. ಇನ್ನೂ 6 ಬಾಕಿ ಇದೆ. 6 ಕೂಡ ಮುಂದಿನ ತಿಂಗಳಲ್ಲಿ ಎಲ್ಲ ಕಡೆ ಕೂಡ ಮಾಡುವಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಆದರೆ ಒಂದು 25 ವರ್ಷಗಳು ಪೂರೈಸಿರ್ತಕ್ಕಂಥ ಹಿನ್ನೆಲೆ ರಜತ ಮಹೋತ್ಸವ, ಮತ್ತು ಎರಡನೇದು ನಮ್ಮ ಗ್ರಾಮೀಣ ಭಾಗದಲ್ಲಿರ್ಬೋದು ಮತ್ತು ನಗರ ಭಾಗದಲ್ಲಿರ್ಬೋದು ಎಲ್ಲ ಕಡೆಗೂ ಎಲ್ಲ ಚುನಾವಣೆಗಳಲ್ಲಿ ಹೆಚ್ಚು ಪ್ರತಿನಿಧಿಗಳನ್ನು ಪಕ್ಷದಿಂದ ಹೊಂದಬೇಕು ಅಂತೇಳಿ ಮಾಡ್ತಾಯಿದ್ದೀವಿ. ಹಾಗಾಗಿ ಈ ಕಾರ್ಯಕ್ರಮಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ಜನ ಬರ್ತಾಯಿದ್ದಾರೆ. ನಾಳೆ ನಮ್ಮ ವರಿಷ್ಠರಾದಂಥ ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣವರು ಮತ್ತು ನಿಖಿಲ್ ಕುಮಾರಸ್ವಾಮಿ ಅವರು, ನಾವು ಮತ್ತು ಶಾಸಕರು, ಮಾಜಿ ಶಾಸಕರು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬೆಂಗಳೂರು ನಗರದಲ್ಲಿರ್ತಕ್ಕಂಥ ಜನ ನಾಳೆ ನಡೀತಕ್ಕಂಥ ಸಮಾವೇಶದಿಂದ ಉತ್ತೇಜಿ ಒಂಥರ ವಿಶ್ವಾಸವಾಗಿ JDS ಪಕ್ಷನ ಮುಂದಿನ ಚುನಾವಣೆಯಲ್ಲಿ ಬೆಂಬಲಿಸ್ತಾರೆ ಅನ್ನೋ ವಿಶ್ವಾಸ ಇದೆ. ಖಂಡಿತ. ನಾವು ಈಗ JDS ಪಕ್ಷ 25 ವರ್ಷಗಳಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಬೆಂಗಳೂರಿನ ಮಹಾನಗರದ ಜನತೆಗೆ ಕೊಟ್ಟಿದ್ದೇವೆ ಅವೆಲ್ಲವನ್ನು ಕೂಡ ಎಳೆಯಾಗಿ ತಿಳಿಸುವಂಥದ್ದು. ಮುಂದಿನ GBA ಚುನಾವಣೆಗೆ ನಾವು ಕರಪತ್ರಗಳನ್ನು, ನಮ್ಮ ಕೊಡುಗೆಗಳು, ನಮ್ಮ ಕಾರ್ಯಕ್ರಮಗಳೇನು ಕೊಟ್ಟಿದ್ದೀವಿ ಅನ್ನುವಂಥದ್ದನ್ನು ಪ್ರತಿ ಮನೆಗೂ ಕೂಡ ತಲುಪಿಸ್ತೇವೆ. ಹಾಗಾಗಿ ಅಂಥ ಕಾರ್ಯಕ್ರಮಗಳನ್ನು JDSಯಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳು ಆಗಿದಾವ ಅಂಥೇಳಿ ಜನರು ಒಮ್ಮೆ ಒಂದು ಸಾರಿ ಚಿಂತನೆ ಮಾಡಿ JDSಗೆ ಯಾಕೆ ನಾವು ಮತ ಕೊಡಬಾರ್ದು ಅಂತ ಒಂದು ಚಿಂತನೆಯನ್ನು ಮಾಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ಇದೆ. ಆಗು ಕೂಡ ಅಂದ್ಕೊಬೋದು. ನಾವು ಅಲ್ಟಿಮೇಟ್ ನಮ್ಮ ಎಷ್ಟು ಸೀಟ್ ಗೆಲ್ತೀವಿ, ನಾವು ಎಷ್ಟು ತಗೊತೀವಿ, ಎಷ್ಟು ಸೀಟ್ ಗೆಲ್ತೀವಿ ಅನ್ನೋದಲ್ವಾ. ಹಾಗಾಗಿ ಹಾಗೂ ಅಂದ್ಕೊಬೋದು, ಏನು ತೊಂದರೆ ಇಲ್ಲ. ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಯಾಗಿದ್ದಾಗ ಕೊಟ್ಟಂತಹ ಜನಪರ ಕಾರ್ಯಕ್ರಮಗಳು, ದೇವೇಗೌಡರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಬೆಂಗಳೂರು ನಗರ ಕೊಟ್ಟಂಥ ಕೊಡುಗೆಗಳು ಈ ಮುಂದಿನ GBA ಚುನಾವಣೆಯಲ್ಲಿ ಒಂದು ಪ್ರತಿಫಲ ನೀಡುತ್ತೆ ಅನ್ನೋ ವಿಶ್ವಾಸ 100%. ಅದನ್ನೇ ಹೇಳ್ತಾ ಇದ್ದದ್ದು ನಾನು. ಈಗ ನಾವು ಅದನ್ನು ಇಲ್ಲಿ ಕೂಡ ತಿಳಿಸ್ತೀವಿ. ಮತ್ತು ಬೆಂಗಳೂರು ಮಹಾನಗರದ ಜನತೆಗೆ 369 ವಾರ್ಡ್ಗಳಲ್ಲಿ ಆ ಒಂದು ಬುಕ್ಲೆಟ್, ಒಂದು ಏನು ಕರಪತ್ರಗಳನ್ನು ಮನೆಗೂ ಕೂಡ ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ.